ಶಾಂತಿ. ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ಯೋಗ ದಿನದ ಶುಭಾಶಯಗಳು. ಇವತ್ತಿನ ದಿನ ಯೋಗ ಡೇ ಎಲ್ಲರೂ ಆಚರಣೆ ಮಾಡ್ತಾ ಇದ್ದೀರಾ. ಆದರೂ ಯೋಗ ಡೇದ ಅರ್ಥ ಏನು ಈ ವಿಡಿಯೋದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ನರೇಂದ್ರ ಮೋದಿಜಿಯವರು ಇವತ್ತಿನ ದಿನ 21ನೇ ಜೂನು ಯೋಗ ಡೇ ಸ್ಟಾರ್ಟ್ ಮಾಡಿದ್ದಾರೆ. ಬಹಳ ಒಳ್ಳೆಯ ಕೆಲಸನೂ ಸಹ ಮಾಡಿರೋದು. ಆದರೂ ಇವತ್ತಿನ ದಿನ ಜನ ಎಕ್ಸಸೈಸ್ ಮಾಡ್ತಿದ್ದಾರೆ, ಮನಸ್ಸಿನ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಮನಸ್ಸಿನ ಎಕ್ಸಸೈಸ್ದಿಂದ ನಮಗೆ ಆರೋಗ್ಯ ಬಗ್ಗೆ ಬೆನಿಫಿಟ್ ಆಗುತ್ತೆ. ಅಂದರೆ ಕಾಯಿಲೆ ವಾಸಿಯಾಗೋದು, ಮತ್ತು ಶರೀರದ ಕಾಯಿಲೆ ಜೊತೆಯಲ್ಲಿ ಮನಸ್ಸಿಗೂ ಸಹ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಆದರೂ ಪರ್ಮನೆಂಟ್ ನೆಮ್ಮದಿ, ಪರ್ಮನೆಂಟ್ ಶಾಂತಿ, ಪರ್ಮನೆಂಟ್ ಮನಸ್ಸಿಗೆ ಶಕ್ತಿ ಬೇಕಲ್ಲ. ಅದಕ್ಕಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮನಸ್ಸಿನ ಎಕ್ಸಸೈಸ್ ಹೇಳ್ಕೊಡ್ತಾರೆ. ಮನಸ್ಸಿನ ಎಕ್ಸಸೈಸ್ ಅರ್ಥಾತ್ ಮನಸ್ಸಿಂದನೇ ನಮ್ಮ ಆಲೋಚನೆಗಳು ಸ್ಟಾರ್ಟ್ ಆಗೋದು, ನಮ್ಮ ಆಲೋಚನೆಗಳಿಂದನೇ ಕಾಯಿಲೆ ಸ್ಟಾರ್ಟ್ ಆಗೋದು. ಇವತ್ತಿನ ದಿನ ಯೋಗದ ವಿಷಯದಲ್ಲಿ ಶರೀರದ ಯೋಗ ಜೊತೆಯಲ್ಲಿ ಮನಸ್ಸಿಗೂ ಎಷ್ಟೇ ಇಂಪಾರ್ಟೆಂಟ್ ಇದೆ. ಈಗ ನಾವು ಡಾಕ್ಟ್ರ್ ಹತ್ರ ಹೋಗ್ತೀರಿ, ಆಗ ಡಾಕ್ಟ್ರ್ ಏನು ಹೇಳ್ತಾರೆ? ನೀವು ನಿಮ್ಮ ಆಲೋಚನೆ ಕಡಿಮೆ ಮಾಡಿ, ಟೆನ್ಷನ್ ಕಡಿಮೆ ಮಾಡಿ. ಏಕೆಂದರೆ ಇದರಿಂದ ನಿಮಗೆ ಕಾಯಿಲೆ ಜಾಸ್ತಿ ಆಗ್ತಾ ಇದೆ, ಬ್ಲಡ್ ಪ್ರೆಷರ್ಸ್ ಆಗ್ತಾ ಇದೆ, BP, ಶುಗರ್ ಎಲ್ಲ ನಿಮ್ಮ ಕಂಟ್ರೋಲ್ದಲ್ಲಿ ಇಲ್ಲ. ಕಾರಣ ಇದೇನೆ. ಅರ್ಥ ಏನು? ನಾವು ಸಂಕಲ್ಪದಿಂದನೇ, ನಮ್ಮ ಸಂಕಲ್ಪದಿಂದ, ವ್ಯರ್ಥದಿಂದ, ಕೆಟ್ಟ ಆಲೋಚನೆದಿಂದ ಏನು ಮಾಡ್ತಾ ಇದ್ದೀರಿ? ನಾವು ಕೆಟ್ಟ ಆಲೋಚನೆ, ವ್ಯರ್ಥ ಆಲೋಚನೆದಿಂದನೇ ನಮ್ಮ ಕಾಯಿಲೆಗೆ ನಾವೇ ಜನ್ಮ ಕೊಡ್ತಾ ಇದ್ದೀರಿ. ಅರ್ಥ ಏನು? ಕಾಯಿಲೆ ಬರ್ತಾ ಇರೋದು ಕಾರಣ ನಮ್ಮ ಆಲೋಚನೆನೇ ಅಂತ ಹೇಳ್ತಾ ಇರೋದು ಡಾಕ್ಟ್ರು. ಕಾರಣ ಏನು? ನಮ್ಮ ಆಲೋಚನೆನೇ ಮುಖ್ಯವಾಗಿ ನಮ್ಮ ಕಾಯಿಲೆಗೆ ಜನ್ಮ ಕೊಡೋದು ಕಾರಣ ಆಗಿದೆ. ಈ ಕಾಯಿಲೆಗೆ ನಾವು ಸರಿಪಡಿಸ್ಬೇಕು ಅಂದರೆ ನಮ್ಮ ಮನಸ್ಸಿಗೆ ಫಸ್ಟ್ ನಾವು ಸರಿ ಮಾಡಬೇಕಾಗಿರೋದು, ಮನಸ್ಸಿನ ಎಕ್ಸಸೈಸ್ ಮಾಡಬೇಕಾಗಿರೋದು. ಇದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗ ಮೆಡಿಟೇಷನ್ ಮೂಲಕ ಫಸ್ಟು ನಾವು ಮನಸ್ಸಿನ ಎಕ್ಸಸೈಸ್ ಮೂಲಕ ಹೇಳ್ಕೊಡ್ತೀವಿ. ಅಂದರೆ ಮನಸ್ಸು ಎಲ್ಲಿರೋದು? ಈ ಶರೀರದಲ್ಲಿ ಒಂದು ಚೇತನ ಶಕ್ತಿ ಆತ್ಮ ಇರೋದು. ಆತ್ಮನೇ ಈ ಶರೀರ ನಡೆಸ್ತಾ ಇರೋದು. ಆತ್ಮಗೆ ಶಕ್ತಿಶಾಲಿ ಮಾಡೋದು ಮೆಡಿಟೇಷನ್. ಇನ್ನೊಂದು ಯೋಗ ಅಂದರೆ ಏನು ಹೇಳ್ತಾರೆ? ಜೋಡಣೆ, ಕನೆಕ್ಷನ್. ಅಂದರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಆತ್ಮ ಆಗಿದ್ದಾರೆ. ಅಂದರೆ ಆತ್ಮ ಪಾಪಾತ್ಮ, ಪುಣ್ಯಾತ್ಮ, ಮಹಾನಾತ್ಮ, ದೇವಾತ್ಮ, ಧರ್ಮಾತ್ಮ, ಹುತಾತ್ಮ ಅಂತ ಹೇಳ್ತೀರಲ್ಲ. ಇದೆಲ್ಲ ಆತ್ಮರಿಗೂ ತಂದೆನೂ ಪರಮಾತ್ಮ ಅಂತ ಹೇಳ್ತೀರಿ. ಅವರಿಗೆ ಪರಮಪಿತ, ಗಾಡ್ ಇಸ್ ಲೈಟ್, ಪರಮಾತ್ಮ ಜ್ಯೋತಿ, ಅಲ್ಲಾಹ್ ಒಂದು ನೂರು. ಅಂದರೆ ಬೆಳಕಿನ ರೂಪದಲ್ಲೇ ಜಾಸ್ತಿ ಪರಮಾತ್ಮನಿಗೆ ಎಲ್ಲ ಧರ್ಮದವರು ಇಷ್ಟಪಡ್ತಾರೆ. ಅಂದರೆ ಆತ್ಮ ಮತ್ತು ಪರಮಾತ್ಮದ ಕನೆಕ್ಷನ್ನೇ ನಿಜವಾದದ್ದು ಯೋಗ. ಯೋಗ ಅಂದರೆ ಜೋಡಣೆ. ಮತ್ತು ಯಾವಾಗ ನಾವು ಆತ್ಮ ಪರಮಾತ್ಮ ಜೊತೆಲಿ ಕನೆಕ್ಷನ್ ಇಟ್ಕೊತೀವಿ, ಆಗ ನಮ್ಮ ಆತ್ಮದಲ್ಲಿ ಬಲ ಹೆಚ್ಚುತ್ತೆ. ವ್ಯರ್ಥ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗಿಂದ ನಮ್ಮ ಆತ್ಮ ಪ್ರಶಾಂತತೆ ಕಡೆ ಬರೋದು. ಇನ್ನೊಂದು, ಈಗಿನ ಕಾಲದಲ್ಲಿ ಜನ ವ್ಯಸನದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾವುದಾದ್ರೂ ಒಂದು ವ್ಯಸನ, ಸಾರಾಯಿ ಕುಡಿಯೋದು, ಬೀಡಿ ಸೇದೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಅವಗುಣಕ್ಕೆ ವಶವಾಗಿದ್ದಾರೆ. ಎಕ್ಸೆಸ್ ಹೈ ಥಿಂಕಿಂಗ್ ಇರಲಿ, ಇಲ್ಲ ಕೋಪ ಮಾಡೋದಿರಲಿ, ಇಲ್ಲಾಂದರೆ ಅಸೂಯ, ಇಲ್ಲಾಂದರೆ ಅನ್ಯರಿಗೆ ನೋಡೋದು, ಅನ್ಯರ ವೀಕ್ನೆಸ್ಗಳಿಗೆ ನೋಡೋದು. ಇದೆಲ್ಲ ಕಾಯಿಲೆ ನಮ್ಮಲ್ಲಿ ಒಂದು ಚಿಕ್ಕ ಮಗುವಲ್ಲಿ ಇರೋದಿಲ್ಲ. ಅಷ್ಟು ನಾವು ದೊಡ್ಡವರಾಗ್ತಾ ಬೆಳೀತಾ ನಮ್ಮಲ್ಲಿ ಬರೋದು. ಅಂದರೆ ಆತ್ಮ ವೀಕ್ ಆದಾಗನೇ ನಮ್ಮಲ್ಲಿ ಬರೋದು. ಇದು ಒಂದು ಕಾಯಿಲೆನೇ, ಶರೀರದ ಕಾಯಿಲೆ ಬರ್ತಾ ಇರೋ ಕಾರಣ ಇದೂ ಸಹ ಒಂದು ಭಾಗ ಇದೆ. ಇದನ್ನು ಸಹ ಸರಿಪಡಿಸೋಕ್ಕೋಸ್ಕರ ರಾಜಯೋಗ ಮೆಡಿಟೇಷನ್ ತುಂಬ ಸಹಯೋಗ ಕೊಡೋದು. ಅದು ಮನೋಬಲ ಹೆಚ್ಚುತ್ತೆ. ಅಂದರೆ ನಮ್ಮಲ್ಲಿ ನಮ್ಮ ಮನಸ್ಸೂ ಸಹ ಆತ್ಮದಲ್ಲಿ ಒಂದು ಭಾಗ ಇದೆ. ಅದೇ ಥರ ಸಂಸ್ಕಾರನೂ ಇದೆ. ಸಂಸ್ಕಾರನೂ ಪರಿವರ್ತನೆ ಮಾಡೋದು ಇದು ರಾಜಯೋಗ ಮೆಡಿಟೇಷನ್.
ಅಂದರೆ ಅರ್ಥ ಏನು, ನಮ್ಮದು ಫುಲ್ ಒಳಗಡೆಯಿಂದ ಕ್ಲೀನಿಂಗ್ ಮಾಡಬೇಕು ಅಂದರೆ ಇದರಲ್ಲಿ ಯೋಗ ಬಹಳ ಪ್ರಮುಖವಾದದ್ದು ಕಾರ್ಯ ಮಾಡುತ್ತೆ. ಅದಕ್ಕೋಸ್ಕರ ಶರೀರ ಜೊತೆಲಿ ಮನಸ್ಸಿನ ಯೋಗ ಮಾಡಿರಿ, ಮನಸ್ಸಿನ ಮೆಡಿಟೇಷನ್ ಮಾಡಿ, ಮನಸ್ಸಿಗೂ ಕಾಯಿಲೆ ಮುಕ್ತ ಮಾಡಿ ಮತ್ತು ಶರೀರಗೂ ಸಹ ಕಾಯಿಲೆ ಮುಕ್ತ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.